ನಮಸ್ಕಾರ, ನಾನು ಡಾಕ್ಟರ್ ಇಂದಿರಾ, ಸ್ತ್ರೀ ಆರೋಗ್ಯ ತಜ್ಞೆ, ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಎಲ್ಲ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ನಾಯಿ ಕಚ್ಚಿ ಸತ್ತು ಹೋದ್ಲು ಅಂತ ಹೇಳಿ. ಆಕೆಯು ಒಂದು ಮಗುನ ಸಾಕಿಕೊಂಡಿದ್ದಳು. ಅವಳ ಪುಣ್ಯವೋ ಅವಳ ಪಾಪವೋ ಅಥವಾ ನಾಯಿಯನ್ನು ಬಿಟ್ಟವರ ಪುಣ್ಯವೋ ಪಾಪವೋ, ಈ ರೀತಿಯಾಗಿ ಅದು ಅಗ್ರೆಸಿವ್ ಆಗಿರುವಂತ, ತುಂಬಾ ಭೀಕರವಾಗಿರುವಂತ ನಾಯಿಗಳು ಮನುಷ್ಯರನ್ನ ಕಚ್ಚಿ ಸಾಯಿಸುವಷ್ಟು ಹಂತಕ್ಕೆ ಕೇಳಿದಿರ. ಅದು ಒಂದು ಕೊನೆಯ ದಿಕ್ಕಾದರೆ, ಇನ್ನೊಂದು ತುಂಬಾ ಸಣ್ಣ ಮಕ್ಕಳು ನಾಯಿಯೊಡನೆ ಆಟ ಆಡ್ತಾ ಇರುವಾಗ ಅದ್ರ ಕಚ್ಚಿಸ್ಕೊಳ್ತಾರೆ, ನಾಲ್ಗೆ ನೆಕ್ಕಿಸ್ಕೊಳ್ತಾರೆ, ಹಲ್ಲು ಬೀಳಿಸ್ಕೋತಾರೆ, ಉಗುರು ಬೀಳಿಸ್ಕೋತಾರೆ. ಇದೆಲ್ಲ ನಮ್ಗೆ ಸಹಜ ಅಂತ ಅನ್ನಿಸ್ಬಹುದು, ಆದ್ರೆ ಅದರ ಪರಿಣಾಮ ತುಂಬಾ ಭೀಕರ ಅಂತ ಹೇಳಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾಯಿ ಸಾಕುವವರಿಗೆ ಮೊದಲನೇ ಎಚ್ಚರಿಕೆ ಈಗ ಸರ್ಕಾರ ಕೂಡ ಕೊಟ್ಟಿದೆ, ಆದ್ರೆ ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಗೊತ್ತಿಲ್ಲ. ನಾಯಿ ಸಾಕುವವರಿಗೆ ಒಂದು ಲೈಸೆನ್ಸ್ ಇರಬೇಕು. ಆ ನಾಯಿಗೆ ಕೊಡಿಸಿರುವಂತ ಚುಚ್ಚುಮದ್ದುಗಳ ಒಂದು ರೆಕಾರ್ಡ್ ಯಾವಾಗ್ಲೂ ಸದಾಕಾಲ ಅವ್ರ ಹತ್ರ ಇಟ್ಕೊಳ್ಬೇಕು. ಚಿಕ್ಕಮ್ಮಗೆ ಅಂದ್ರೆ 6 ತಿಂಗಳ ಮೇಲಿನಿಂದ ಆಂಟಿ ರೇಬಿಸ್ ಇಂಜೆಕ್ಷನ್ ಪ್ರತಿ ನಾಯಿಗೂ ಕೊಡ್ತಾ ಹೋಗ್ಬೇಕು. ಅದು ಒಂದು ಡೋಸ್ ಮುಗಿದ ತಕ್ಷಣ ಮತ್ತೆ ಪ್ರತಿ ವರ್ಷ ಅದನ್ನ ಮತ್ತೆ ಅದನ್ನ ಬೂಸ್ಟರ್ ಲಸಿಕೆಗಳನ್ನ ಹಾಕ್ತಾ ಹೋಗ್ಬೇಕು. ಆತರ ಇದ್ದಾಗ ಮಾತ್ರ ನಾಯಿಗಳು ಕ್ಷೇಮವಾಗಿರ್ತವೆ. ನಾಯಿಗಳ ಜೊತೆ ಆಟ ಆಡುವಂತ ಎಳೆಯ ಮಕ್ಕಳು ಕ್ಷೇಮವಾಗಿರ್ತವೆ. ಆದರೂ ಚಿಕ್ಕ ಮಕ್ಕಳು ನಾಯಿ ಹತ್ರ ಆಕರ್ಷಕವಾಗೋದು ಸಹಜ, ಅದರ ಹತ್ರ ಹೋಗಿ ಆಟ ಆಡೋದು ಸಹಜ. ಕಿವಿ ಎಳೆಯೋದು, ಬಾಲ ಎಳೆಯೋದು, ಕೂದಲು ಎಳೆಯೋದು, ಇವುಗಳ ಈ ಕುತೂಹಲಕ್ಕೆ ಅವ್ರು ಮಾಡೇ ನಾಯಿಗಳು ತುಂಬಾ ಸಲ ಸಮಾಧಾನವಾಗಿರ್ತವೆ, ಮಕ್ಕಳ ಜೊತೆ ಚೆನ್ನಾಗಿ ಆಡ್ತವೆ. ಆದ್ರೆ ಯಾವಾಗ ಅವ್ರಿಗೆ ಕೋಪ ಬರುತ್ತೆ, ಯಾವಾಗ ಅವ್ರು ಅಗ್ರೆಸಿವ್ ಆಗ್ತಾರೆ ನಾಯಿಗಳು ಹೇಳಕ್ಕಾಗಲ್ಲ. ಹಾಗಾಗಿ ಮಗುನ ಕೈಯನ್ನು ಕಚ್ಚಬಹುದು, ಬಾಯಿಗೆ ಅವರು ಬಾಯಿ ಹಾಕ್ಬಹುದು. ಈ ಒಂದು ಎಲ್ಲ ದುರದೃಷ್ಟಕರವಾದಂತಹ ವಿಷಯಗಳನ್ನ ನೀವು ಕೇಳ್ತಾ ಇರ್ತೀರಾ. ಇದನ್ನ ತಪ್ಪಿಸ್ಬೇಕು. ಮೊದಲನೇದಾಗಿ ತಪ್ಪಿಸ್ಬೇಕು. ಎರಡನೇದಾಗಿ ಅಕಸ್ಮಾತ್ ನಾಯಿ ಕಚ್ಚಿದಾಗ ಏನ್ ಮಾಡ್ಬೇಕು? ಮೊದಲನೇದಾಗಿ ಗಾಬರಿ ಮಾಡ್ಕೋಬೇಡಿ. ಎರಡನೇದಾಗಿ ಯಾವ ಭಾಗ ನಾಯಿ ಕಚ್ಚಿದೆ ಆ ಭಾಗದಲ್ಲಿ ಹರಿಯುವ ನೀರು, ಅಕಸ್ಮಾತ್ ನಲ್ಲಿ ಇದ್ರೆ ಓಕೆ, ಅಕಸ್ಮಾತ್ ನಲ್ಲಿಯಲ್ಲಿ ಕೆಳಗಡೆ ಇರೋದ್ ಸಾಧ್ಯ ಇಲ್ಲ ಅಂದ್ರೆ ಒಂದು ದೊಡ್ಡ ತಪ್ಪಲೆಯಲ್ಲಿ ನೀರ್ ತಗೊಂಡು, ಈಗ ಎಲ್ಲ ನಲ್ಲಿ ಇದು ಬಕೆಟ್ಗಳು ಬರ್ತಾ ಇದೆ, ಅದ್ರಲ್ಲಿ ನೀರ್ ತುಂಬಿಸಿ ಅದರ ಕೆಳಗಡೆ ಮಗುವನ್ನ ಇರಿಸಿ ಆ ಒಂದು ಭಾಗವನ್ನ ಅಟ್ಲೀಸ್ಟ್ 5 ನಿಮಿಷದ ಕಾಲ ಹರಿಯುವ ನೀರಿನಲ್ಲಿ, ಮತ್ತು ಕೆಂಪು ಸೋಪ್ ಅಂತ ಕೇಳಿದಿರಾ, ಕಾರ್ಬಲಿಕ್ ಸೋಪ್ ಅಂತ ಹೇಳ್ತಾರೆ, ಆತರ ಕಾರ್ಬಲಿಕ್ ಸೋಪನ್ನ ಹಾಕಿ, ಅಕಸ್ಮಾತ್ ಅದು ನಿಮ್ಗೆ ಮನೆಯಲ್ಲಿ ಸಿಗದಿದ್ದರೆ ಇರುವಂತ ಯಾವುದೇ ಸಾಬೂನನ್ನ ಹಾಕಿ ಅದನ್ನ ಉಜ್ಜುತ್ತಾ ಆ ನೀರಿನ ಪ್ರವಾಹದಲ್ಲಿ ಆ ಸೋಪ್ ಹೋಗುವ ಹಾಗೆ, ಮತ್ತು ಹೆಚ್ಚು ಕಾಲ 5 ನಿಮಿಷ ಕಾಲ ಅದನ್ನ ನಲ್ಲಿಯ ಕೆಳಗಡೆ ಅಂದ್ರೆ ಹರಿಯುವ ನೀರಿನ ಕೆಳಗಡೆ ಆ ಭಾಗವನ್ನ, ಕಚ್ಚಿದ ಭಾಗವನ್ನ ಇಡಬೇಕು. ಮತ್ತೆ ಯಾವುದೇ ರೀತಿಯ ಅದು ಬ್ಯಾಂಡೇಜ್ ಮಾಡೋದ, ಕಟ್ಟಿಡುವುದ ಆತರ ಮಾಡಬೇಡಿ. ಇದು ಚಿಕ್ಕ ಗಾಯಗಳಿಗೆ ಇಷ್ಟು ಸರಳವಾಗಿರುವಂತ ಚಿಕಿತ್ಸೆ ಸಾಕಾಗತ್ತೆ. ಆದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಆಂಟಿ ರೇಬಿಸ್ ಇಂಜೆಕ್ಷನ್ ನೀವು ತಗೊಳ್ಬೇಕಾಗತ್ತೆ. ಸ್ವಲ್ಪ ದೊಡ್ಡದಾಗಿರೋ ಗಾಯ ಅಥವಾ ಒಂದು ಸ್ವಲ್ಪ ಹೊಲಿಗೆ ಬೇಕಾಗುವಂತ ಡೀಪ್ ಆಗಿರುವಂತ ಅಥವಾ ಮಸಲ್ ಒಡೆದೋಗಿರುವಂತ ಅಥವಾ ಜಾಸ್ತಿ ರಕ್ತ ಬರ್ತಾನೆ ಇರುವಂತಹ ಗಾಯಗಳಾದ್ರೆ ಅದಕ್ಕೂ ಕೂಡ ಈ ಪ್ರಾಥಮಿಕ ಚಿಕಿತ್ಸೆಯನ್ನ ಮಾಡಿ ಮಾತ್ರ ಮುಂದೆ ಹೋಗ್ಬೇಕಾಗತ್ತೆ. ಅದರಲ್ಲಿ ಇರುವ ವೈರಸ್ ವೈರಾಣುಗಳನ್ನ ಆಚೆ ಹಾಕೋದಕ್ಕೆ ದಾರಿ ಇಲ್ಲ. ಹಾಗಾಗಿ ಅಲ್ಲಿಯೂ ಕೂಡ ತುಂಬಾ ಕಂಟಿನ್ಯೂಸ್ ಆಗಿ ಸಲೈನ್ ಇರುತ್ತೆ. ಅದ ಸಲೈನ್ ಅಲ್ಲಿ ವಾಶ್ ಮಾಡ್ತಾ ಎಷ್ಟು ಸಮಾಧಾನವಾಗ್ಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯ ಕೆಟ್ಟ ರಕ್ತ ಬರಬಾರ್ದು, ಅಂದ್ರೆ ಮಲಿನ ರಕ್ತ ಇರಬಾರ್ದು, ಧೂಳು ಇರಬಾರ್ದು, ಮಣ್ಣಿನ ಕಣಗಳಿರಬಾರ್ದು. ಆ ರೀತಿ ತುಂಬಾ ಸೂಕ್ಷ್ಮವಾಗಿ ನೋಡಿಕೊಂಡು ಸೂಕ್ತವಾದ ಹೊಲಿಗೆಯನ್ನ ನಿಧಾನವಾಗಿ ವೈದ್ಯರು ಹಾಕ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಾಯಿ ಕಚ್ಚಿದಾಗ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಪ್ರಾಥಮಿಕ ಚಿಕಿತ್ಸೆ. ಚಿಕ್ಕ ಗಾಯ, ಸಣ್ಣ ಹಲ್ಲು ಬಿದ್ದಾಗ ನೀವು ಮನೆಯಲ್ಲಿ ಇಷ್ಟು ತೊಳೆದುಕೊಂಡು ಹೋದ್ರೆ ಸಾಕು. ದೊಡ್ಡ ಗಾಯ, ಜಾಸ್ತಿ ರಕ್ತ ಸುರಿತಾ ಇದೆ ಅನ್ನುವಾಗ ತಕ್ಷಣವೇ ಎಷ್ಟು ಸಾಧ್ಯವೋ ಅಷ್ಟು ಬೇಗ ವೈದ್ಯರ ಹತ್ರ ಹೋಗಿ ಅಲ್ಲಿ ಸಲೈನ್ ಅಲ್ಲಿ ವಾಶ್ ಮಾಡುವುದು ಸೂಕ್ತವಾಗತ್ತೆ. ಯಾವುದೇ ನಾಯಿ ಕಚ್ಚಿದ ಗಾಯಗಳಿಗೆ ಬ್ಯಾಂಡೇಜ್ ಮಾಡೋದಾಗ್ಲಿ, ಬಟ್ಟೆ ಕಟ್ಟುವುದಾಗ್ಲಿ, ಅಥವಾ ಅದರ ಸೋತಾದ ರಕ್ತ ಅಂತ ಹೇಳಿ ದಾರ ಕಟ್ಟುವುದಾಗ್ಲಿ ಈ ರೀತಿಯಾಗಿ ಮಾಡಬೇಡಿ. ಇದಕ್ಕೆ ಯಾಕೆ ಏನ್ ತೊಂದರೆ, ಯಾರ್ಯಾರಿಗೆ ಕೊಡಬಹುದು? ಸಾಧಾರಣ ನಾಯಿ ಜೊತೆ ಆಡುವಂತ ಚಿಕ್ಕ ಮಕ್ಳು ಅವ್ರಿಗೆ ಬೇಕೇ ಬೇಕಾಗತ್ತೆ. ನಾಯಿಯನ್ನ ಸಾಕುವಂತವ್ರು ಅಥವಾ ನಾಯಿಯನ್ನ ಸಾಕಿ ಮಾರುವಂತವ್ರು ಅವರು ಸದಾಕಾಲ ಇರ್ಲೇಬೇಕಾಗುತ್ತೆ. ನಮ್ಮ ಪ್ರಶ್ನೆ ಏನಪ್ಪಾ, ಬಸ್ರಿ ಹೆಣ್ಮಗಳಿಗೆ ಅಕಸ್ಮಾತ್ ನಾಯಿ ಕಚ್ಚಿದ್ರೆ ಏನ್ ಮಾಡೋದು? ಇದು ನಾಯಿ ಕಚ್ಚಿದ ಜಾಗದ ಮೇಲೆ ಇದು ಡಿಪೆಂಡ್ ಆಗತ್ತೆ. ಕಾಲಿನಲ್ಲಿನ, ಕೈನಲ್ಲಿ ಕಚ್ಚಿದ, ಅಥವಾ ಮುಖದ ಹತ್ರ ಏನಾದ್ರು ಗಾಯ ಆಯ್ತಾ, ಅಥವಾ ಬೆನ್ನಿನ ಭಾಗದಲ್ಲಿ ಗಾಯ ಮಾಡಿದ್ವಾ, ಎಲ್ಲಿ ಕಚ್ಚಿದಾವೆ ಅಂತ ಫಸ್ಟ್ ನೋಡ್ಕೊಳ್ತೀವಿ. ಕಾಲ್ ಹತ್ರ ಕಚ್ಚಿದೆ, ಕಾಲಲ್ಲಿ ಕಚ್ಚಿದೆ, ಆಳವಾದ ಗಾಯದ ಗುರುತಿದೆ, ಹಲ್ಲಿನ ಗುರುತಿದೆ ಅಂತಂದ್ರೆ ಆ ವ್ಯಕ್ತಿಗೆ ಬಸ್ರಿ ಆಗಿದ್ರೂ ಕೂಡ 3 ಡೋಸನ್ನು ನಾವು ಕೊಡ್ತೀವಿ. ಅಂದ್ರೆ ಕಚ್ಚಿದ ದಿನ, 3ನೇ ದಿನ ಮತ್ತು 7ನೇ ದಿನ.
ತೀರಾ ಕೈಯ ಹತ್ತಿರ ಅಥವಾ ಮುಖದ ಹತ್ತಿರ ಬೆನ್ನಿನಲ್ಲಿ ಆ ರೀತಿ ಅದು ಬಾಯಿ ಹಾಕಿದೆ ಅಂತ ಅನ್ನುವಾಗ 4 ಡೋಸ್ ಅನ್ನು ಕೊಡ್ತೇವೆ. ಸಂಪೂರ್ಣವಾದ ಡೋಸ್ ಅಂದ್ರೆ 5 ಇರುತ್ತೆ. 0, 3, 7, 14 ಮತ್ತು 21 ಆತರ. ಸೊ ಬಸ್ರಿ ಹೆಣ್ಮಗಳಿಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನು, ಈ ವೈರಸ್ ಲೈವ್ ವೈರಸ್ ಇಂಜೆಕ್ಷನ್ ಕೊಡಬಹುದಾ? ಇಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ. ನಾಯಿ ಕಚ್ಚಿದ ರೋಗ ಅಂದ್ರೆ ರೇಬಿಸ್ ರೋಗಕ್ಕೆ ಇದುವರೆವಿಗೂ ಮದ್ದಿಲ್ಲ. ಒಂದು ಸಲ ಅದು ಅಟ್ಯಾಕ್ ಆಯ್ತು ಅಂತಂದ್ಮೇಲೆ ನಮ್ಗೆ ಯಾವುದೇ ರೀತಿ ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಹಾಗಾಗಿ ಅದು ಲೈವ್ ವೈರಸ್ ಆದ್ರೂ ಬಸುರಿ ಇದ್ರೂ ಕೂಡ ಇಂಜೆಕ್ಷನ್ ಕೊಡುವುದು, ಲಸಿಕೆ ಕೊಡುವುದು ಸೂಕ್ತವೇ ಆಗುತ್ತದೆ. ಯಾಕೆಂದ್ರೆ ನಮ್ಗೆ ಕಾಪಾಡಕ್ಕೆ ಇರುವಂತ ಮೊದಲನೇ ಅಸ್ತ್ರ ಲಸಿಕೆ ಮಾತ್ರ. ಸೊ ಹಾಗಾಗಿ ಫಸ್ಟ್ 3 months ಅಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೂ ಅವಳ ಜೀವ ಇಂಪಾರ್ಟೆಂಟ್ ಆಗಿರೋದ್ರಿಂದ ಲಸಿಕೆ ಕೊಟ್ಟೆ ಕೊಡ್ತೀವಿ. 2ನೇ 3ನೇ ತಿಂಗಳಲ್ಲಿ ನಮ್ಗೆ ಯೋಚನೆ ಇರುತ್ತೆ. 3 ತಿಂಗಳು ಕಳೆದ ಮೇಲೆ ಅಂದ್ರೆ 14 ವಾರ ಕಳೆದ ಮೇಲೆ ಇದರ ಯೋಚನೆ ಏನು ಇರೋದಿಲ್ಲ, ಮುಂದೆ ಹೋಗಬಹುದು. ಅಂದ್ರೆ ಇಡೀ ಕೋರ್ಸ್ ಅನ್ನ 3 ಬೇಕಾಗಬಹುದಾ, 4 ಬೇಕಾಗಬಹುದಾ, ಅಥವಾ 5 ಕೋರ್ಸು ಬೇಕಾಗತ್ತಾ, ಆ ಗಾಯದ ಮಟ್ಟಿಗೆ ಏನಿದೆ ಅಂತ ಹೇಳಿ ನೋಡ್ಕೊಂಡು ಮುಂದೆ ಕೊಡ್ತಾ ಹೋಗ್ತೀವಿ. ಸೊ ಇದನ್ನ ಮಿಸ್ ಮಾಡಬಾರ್ದು. ನಾನ್ ಹೇಳೋದೇನಪ್ಪಾ ಅಂದ್ರೆ, ನಾಯಿ ಹತ್ರ ಮಕ್ಕಳನ್ನಾಗ್ಲಿ ಅಥವಾ ನಾಯಿ ಹತ್ರ ನಾವು ವ್ಯವಹರಿಸುವಾಗ ನಮ್ಮ ಜಾಗರೂಕತೆಯನ್ನ ನಾವು ವಹಿಸಲೇಬೇಕು, ಮಿಸ್ ಮಾಡಬಾರ್ದು. ಅದೇ ನಾಯಿಗೆ, ನಾವು ಸಾಕುವಂತ ನಾಯಿಗೆ ನಮ್ಗೆ ಎಷ್ಟೇ ಪ್ರೀತಿ ಇರ್ಲಿ, ಬೇರೆಯವ್ರಿಗೆ ಅದನ್ನ ಪ್ರೀತಿ ತೋರ್ಸಕ್ ಆಗಲ್ಲ. ಬೇರೆಯವ್ರ ನಾಯಿಗೆ ಪರರೇನೆ. ಸೊ ನಾಯಿ ಯಾವ ರೀತಿ ಯಾರ ಜೊತೆ ರಿಯಾಕ್ಟ್ ಮಾಡುತ್ತೆ ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ನಾಯಿಗೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಮಕ್ಕಳಾದ್ರೆ ಒಂದು ಸಲ ಬೆಳೆಸಿದರೆ 1 ವರ್ಷ 2 ವರ್ಷ 3 ವರ್ಷ ಹಾಗೆ ಬೆಳೀತಾ ಹೋಗ್ತಾರೆ. ಅದೇ ನಾಯಿ ಸಾಕೋ ಮುನ್ನ ಅದು 14 ವರ್ಷ ಬದುಕುತ್ತೋ 17 ವರ್ಷ ಬದುಕುತ್ತೋ ಅಷ್ಟೂ ಕಾಲ ಮಗುವಿನ ತರಾನೇ ಇರುತ್ತೆ. 17 ವರ್ಷ ಕಾಲ ಒಂದು ಮಗುವನ್ನ, 1 ವರ್ಷದ ಒಳಗಡೆ ಮಗುವನ್ನ ಸಾಕುವಂತ ಸಹನೆ ನಿಮಗಿದ್ದರೆ ದಯವಿಟ್ಟು ಮುಂದೆ ಹೋಗಿ. ಇಲ್ಲದಿದ್ದರೆ ನಾಯಿಯ ಪರಿಹಾರಕ್ಕಾಗ್ಲಿ ನಾಯಿಯ ಸಂಗತಿಗಾಗ್ಲಿ ಹೋಗುವುದೇ ಬೇಡ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟು ಕೇರ್ ಬೇಕು, ಅಷ್ಟು ಬದ್ಧತೆ ಬೇಕು. ಆ ರೀತಿ ನೋಡ್ಕೊಂಡಾಗ ಮಾತ್ರ ನಾಯಿ ನಿಮಗೂ ಒಳ್ಳೇದಾಗತ್ತೆ. ಸುತ್ತಮುತ್ತ ಇರುವಂತ ಜನರಿಗೆ ಅಥವಾ ಅದರ ಸಂಪರ್ಕಕ್ಕೆ ಬರುವಂತ ಜನರಿಗೆ ಅದು ತೊಂದರೆ ಮಾಡಲ್ಲ. ಈ ಬೇಕಾಬಿಟ್ಟಿ ಬೆಳೆಸಿದಾಗ ಅಥವಾ ಕಟ್ಟಾಕಿನೇ ಬೆಳೆಸಿದಾಗ ನಾಯಿಗಳು ತುಂಬಾ ಅಗ್ರೆಸಿವ್ ಆಗ್ತವೆ. ಈ ರೀತಿಯ ಅವಘಡಗಳು ತುಂಬಾ ಹೆಚ್ಚಾಗತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾಯಿ ಕಚ್ಚಿದಾಗ ಲಸಿಕೆ ಬೇಕೇ ಬೇಕು. ಆಕೆ ಬಸುರಿಯಾಗಿದ್ದರೂ ಬೇಕು, ವಯಸ್ಸಾಗಿದ್ದರೂ ಬೇಕು, ಯಾವ ಜೀವನದ ಯಾವ ಹಂತ ಆದ್ರೂ ಬೇಕು. ಮತ್ತು ನಾಯಿಯನ್ನ ಕಚ್ಚದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಮಾಲೀಕರು ತುಂಬಾ ಶ್ರಮ ಪಡಬೇಕು. ಹಾಗೆಯೇ ನಾಯಿ ಸಾಕಿದ್ದರೆ ಅದಕ್ಕೆ ಯಥಾನುಸಾರ ಇಂಜೆಕ್ಷನ್, ಲಸಿಕೆ ಕೊಡಿಸಲೇಬೇಕು. ಅದು ಆದ್ಯ ಕರ್ತವ್ಯ ಮಾಲೀಕರದಾಗತ್ತೆ. ಅಕಸ್ಮಾತ್ ಇದೆಲ್ಲವನ್ನು ಮಿಸ್ ಆಗಿದ್ದಾಗ ನಮ್ಗೆ ನಾಯಿ ಸಾಕಲು ಸಾಧ್ಯವೇ ಇಲ್ಲ ಅನ್ನುವಾಗ ಅದನ್ನ ನೀವು ಸರ್ಕಾರಿಯಾದ ನಾಯಿ ಸಾಕುವ ಕಡೆ ಅಥವಾ ನಾಯಿ ಸಾಕುವ ಕೇಂದ್ರಗಳಿದೆ ಇವಾಗ, ಅಲ್ಲಿ ಕ್ಷೇಮವಾಗಿ ಬಿಟ್ಟು ಬರುವುದು ತುಂಬಾ ಒಳ್ಳೆಯದು. ಮೊನ್ನೆ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರಲ್ಲ, ರಾಟ್ ವೀಲರ್ ಮನೆಯಲ್ಲಿ ಸಾಕಕ್ಕಾಗದೆ ಎಲ್ಲೋ ದೂರದಲ್ಲಿ ಬಿಟ್ಟು ಬಂದು ಆ ನಾಯಿಗಳು ಇನ್ನೊಂದು ಹೆಣ್ಣಿನ ಪ್ರಾಣಕ್ಕೆ ಎರವಾಗಿದ್ದೆಲ್ಲ. ಆ ರೀತಿ ನಾವು ಮಾಡೋದು ಬೇಡ. ನಮಗೆ ಈ ತೊಂದರೆಗಳು ಇರಬಾರದು. ನಮಸ್ಕಾರ, ಧನ್ಯವಾದಗಳು.